ನಮಸ್ಕಾರ ಸ್ನೇಹಿತರೆ, ಅಕ್ಷಯ ವುಡ್ ಇಂಟೀರಿಯರ್ಸಿಂದ ವರಮಹಾಲಕ್ಷ್ಮಿ ಪೂಜಾ ಸ್ಟ್ಯಾಂಡನ್ನು ಮಾಡಿದ್ದೇವೆ. ಮೊದಲಿಗೆ ಮೆಟಲ್ ಫ್ರೇಮು, ನಟ್ಟು, ಬೋಲ್ಟು, ಸೆಂಟರ್ 3 ರಾಡ್ಗಳನ್ನು ಕೊಟ್ಟಿದ್ದೀವಿ. ಅದನ್ನು ಈ ರೀತಿ ನಾವು ಫಿಟ್ ಮಾಡ್ಕೋಬೇಕು. ತದನಂತರದಲ್ಲಿ ಅದಕ್ಕೆ ಮುಂದುಗಡೆಯಿಂದ 3 ಪ್ಲೇಟನ್ನು ಫಿಟ್ ಮಾಡಬೇಕು. ಅದ್ರ ಮೇಲೆ ಮತ್ತೊಂದು ಸ್ಟೆಪ್ ಥರ ಫಿಟ್ ಮಾಡ್ಕೊಂಡಾಗ ಈ ಥರ ಪೂಜಾ ಸ್ಟ್ಯಾಂಡ್ ರೆಡಿ ಆಗುತ್ತೆ. ಅದಕ್ಕೆ ಎಷ್ಟು ಸ್ಪೇಸ್ ಹಿಡಿತದೆ ಅನ್ನೋದಕ್ಕೆ ಕೂಡ ಇಲ್ಲಿ ತಟ್ಟೆ ಇಟ್ಟು ಮತ್ತು ಮೇಲೆ ಒಂದು ಬಾಕ್ಸ್ ಇಟ್ಬಿಟ್ಟು ತೋರಿಸಿದ್ವಿ. ಅದೆಲ್ಲ ವುಡ್ ಪ್ಲೇಟ್ಗಳೆಲ್ಲ ಅದು ವುಡ್ ಪ್ಲೇಟ್ ಇರುತ್ತೆ. ಅದಕ್ಕೆ ಎಡ್ಜ್ ಬೆಂಡಿಂಗು ಕಟ್ಟಿಂಗ್ ಎಲ್ಲ ಮಾಡಿ ಹೋಲ್ ಹಾಕಿ ಅದಕ್ಕೆ ನಾವು ಈ ರೀತಿ ಫಿಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ. ನೋಡಿ, ಮೊದಲಿಗೆ ನಂಬರ್ಗಳು ಹೊರಬರೋ ರೀತಿಯಲ್ಲಿ ಫಿಟ್ ಮಾಡಿರ್ತೀವಿ. ಅದಕ್ಕೆ ಮುಂದುಗಡೆಯಿಂದ ಪ್ಲೇಟ್ಗಳನ್ನು ಫಿಟ್ ಮಾಡೋವಂಥದ್ದು. ಆ ಪ್ಲೇಟ್ ಫಿಟ್ ಮಾಡುವಾಗ ಒಂದು ಕಡೆಗೆ ABCD ಅಂತ ಇರುತ್ತೆ, ಇನ್ನೊಂದು ಕಡೆಗೆ 1 2 3 4 5 6 ಅಂತ ಇರುತ್ತೆ. ಆ ಪ್ಲೇಟ್ಗಳನ್ನು ಅಲ್ಲಿಗೆ ಮ್ಯಾಚ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಮೊದಲಿಗೆ ಈ 3 ಪ್ಲೇಟ್ಗಳನ್ನು ಫಿಟ್ ಮಾಡ್ಕೋಬೇಕು. ತದನಂತರದಲ್ಲಿ ನೋಡಿ, ಇಲ್ಲಿ ಮ್ಯಾಚ್ ಆಗಿದೆ. ಈಗ ನಂಬರ್ ನೋಡ್ಕೊಳ್ತಾ ಇದ್ದೀರಿ. ಅದನ್ನು ಮ್ಯಾಚ್ ಮಾಡಿಕೊಂಡು ಆಮೇಲೆ ಫಸ್ಟ್ ಮೆಟಲ್ನ ಇಟ್ಟು ಅಲ್ಲಿಗೆ ಫಿಟ್ ಮಾಡ್ಕೋಬೇಕು. ಅಲ್ಲಿ ಕೂಡ ನಂಬರ್ ಮ್ಯಾಚ್ ಆಗಿರುತ್ತೆ. ಅದ್ರ ಮೇಲೆ ಮತ್ತೆ ಇನ್ನೊಂದು ಪ್ಲೇಟ್ ಇಟ್ಕೊಂಡು ಫಿಟ್ ಮಾಡ್ತೀವಿ. ಸಂಪೂರ್ಣ ಈಗ ಸ್ಟ್ಯಾಂಡ್ ರೆಡಿ ಆಗುತ್ತೆ ಈಗ. ಅದನ್ನು ಮೊದಲಿಗೆ ಸಡಿಲವಾಗಿ ನಾವು ಫಿಟ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ನಟ್ ಬೋಲ್ಟ್ ಸ್ಪ್ಯಾನರಿಂದ ಕೂಡ ನಾವು ಫಿಟ್ ಮಾಡ್ಕೋಬೋದು. ನಂಬರ್ ಮ್ಯಾಚ್ ಮಾಡಿದೆ ನೋಡಿ, ಇಲ್ಲಿ ನಂಬರ್ ಮ್ಯಾಚ್ ಆಗಿರುತ್ತೆ ಆ ಪ್ಲೇಟ್ಗೆ ಮತ್ತು MS ಫ್ರೇಮ್ಗೆ ನಂಬರ್ ಬರುತ್ತೆ. ಅಲ್ಲಿಗೆ ಮ್ಯಾಚ್ ಮಾಡಿಕೊಂಡು ಫಿಟ್ ಮಾಡಬೇಕು. ಅದ್ರ ಮೇಲೆ ನಿಂತ್ಕೊಂಡ್ರು ಕೂಡ ಅದು ಬ್ರೇಕ್ ಆಗಲ್ಲ, ಯಾಕಂದರೆ ಅದು ಪ್ಲೇವುಡ್ಡಿಂದ ಮಾಡೋದು, ತುಂಬ ಸ್ಟ್ರಾಂಗ್ ಆಗಿದೆ. ಅದು ಮತ್ತು ತಟ್ಟೆ ಇಟ್ಟು ಕೂಡ ನಾವು ಇಲ್ಲಿ ನೋಡ್ಬೋದು, ಲಕ್ಷ್ಮೀಲಿ ಕೂಡ ಸ್ಪೇಸ್ ಇರುತ್ತೆ. ಇಷ್ಟೊಂದು ಸ್ಪೇಸ್ ಇರುತ್ತೆ. ಅದನ್ನು ಡಿಸ್ಮೆಂಟಲ್ ಮಾಡಿದ ಮೇಲೆ ಈ ರೀತಿ ನಾವು ಪ್ಯಾಕ್ ಆಗಿರುತ್ತೆ. ಅದನ್ನು ನೀವು ಆರ್ಡ್ರ್ ಮಾಡಿದ್ರೆ ನಿಮ್ಮ ಇರುವಂಥ ಸ್ಥಳಕ್ಕೆ ಕಳಿಸ್ತೀವಿ. ಧನ್ಯವಾದಗಳು.